ಇಲ್ಲಿ ನೈಟ್ ಹೊತ್ತಲ್ಲಿ ಇಲ್ಲಿ ಒಂದು ಇದು ಲೈಟಿನ ಸೌಕರ್ಯ ಇಲ್ಲ, ಸಿ ಕ್ಯಾಮ್ರಾ ಇಲ್ಲ. 8 ಗಂಟೆ 9 ಗಂಟೆ ಆಯ್ತು ಅಂದರೆ ಇಲ್ಲಿ ಯಾರು ಏನು ಹೆಂಗಸ್ರು ಮಕ್ಕಳು ಓಡಾಡೋಕ್ಕಾಗಲ್ಲ. ನಾವು ಸುಮಾರು ಸತಿ ಹೇಳಿದ್ವಿ, ಮುನ್ಸಿಪಾಲ್ಗೆ ಹೇಳಿದ್ದೋ, ಯಾರು ಕಿವಿಗೆ ಹಾಕೋದಿಲ್ಲ. ಇಲ್ಲಿ ಬೆಳಗ್ಗೆ ಬಂದು ನೋಡಿದ್ರೆ ಹಿಂಗೆ ಯಾವುದೋ ಒಂದು ಬಾಡಿ ಇತ್ತು. ಅವ್ರು ಯಾರು ಎತ್ತ ಅಂತ ನೋಡಿದರೆ ಇಲ್ಲಿ ಪಕ್ಕದ ಬೀದಿಲಿ 2ನೇ ಮನೆಯಲ್ಲಿ ಬಾಡಿಗೆ ಬರುತ್ತೆ, ಗೌರ್ಮೆಂಟ್ ಎಂಪ್ಲಾಯಿ. ಹಿಂಗೇನೋ ರಾತ್ರಿ ಹೊತ್ತು ಕರ್ಕೋಗ್ಬಿಟ್ಟು 4 ಜನ ಹೊಡೆದಾಕವ್ರೆ ಅಂತ ಅಷ್ಟೇ ನ್ಯೂಸ್ ಬಂದಿದ್ದು, ಗೊತ್ತಿದ್ದು. ಬೆಳಗ್ಗೆ ಬಂದು ನೋಡಿದಾಗ ಇಲ್ಲಿ ಒಂದು ಬಾಡಿ ಮಲಗಿತ್ತು. ಪ್ರತಿನಿತ್ಯ ಡ್ರಿಂಕ್ಸ್ ಇಲ್ಲಿ ಅಕ್ಕಪಕ್ಕ ಲೇಔಟಲ್ಲೆಲ್ಲ ಮಾಡ್ತಾಯಿರ್ತಾರೆ ಅವಾಗ ಯಾರು ಹುಡುಗರು ಗೊತ್ತಾಗಲ್ಲ. ಇಲ್ಲಿ ಪಕ್ಕದಲ್ಲಿ ಲೇಔಟಲ್ಲೆಲ್ಲ ಸಣ್ಣ ಪುಟ್ಟ ಮಾಡ್ತಾನೆ ಇರ್ತಾರೆ ಅವಾಗ. ನಾವು ಅವಾಗ ನ್ಯೂಸ್ ಕೊಡ್ತಾಯಿರ್ತೀವಿ, ಪೊಲೀಸವ್ರಿಗೆ ಹೇಳ್ತಾಯಿರ್ತೀವಿ ಅವಾಗ. ಇದು ಅಂದರೆ ಈ ಸತಿನೇ ಇದು ಫಸ್ಟ್ ಆಗಿದ್ದು ಈ ಥರ ಇದು ಮಲ್ಡ್ರಾಗಿರೋದು ಇದೆ ಫಸ್ಟ್. ಇದು ಮಲ್ಡ್ರೋ ಏನೋ ಗೊತ್ತಿಲ್ಲ, ಇದು ಒಟ್ಟಿನಲ್ಲಿ ಈ ಥರ ಸತ್ತಿರೋದು ಇದೆ ಫಸ್ಟು. ಏನು ಮಚ್ಚಲ್ಲಿ ಹೊಡೆದಿದ್ದಾರೆ, ಏನೋ ಗೊತ್ತಿಲ್ಲ. ಬೆಳಗ್ಗೆ ಬಂದು ನೋಡಿದಾಗ ಇದು ಮಕ್ಕದಲ್ಲಿ ರಕ್ತ ಎಲ್ಲ ಇತ್ತು. ನಮ್ಗೆ ಅಕ್ಕಪಕ್ಕ ನೋಡೋಕ್ಕೆ ಪೊಲೀಸರು ಬಿಡಲಿಲ್ಲ. ಒಟ್ಟಿನಲ್ಲಿ ಮುಖ ಎಲ್ಲ ರಕ್ತ ಆಗಿ ಜಾಸ್ತಿ ಆಗಿತ್ತು, ರಕ್ತ ಸೋರ್ತಾಯಿತ್ತು. ಇಲ್ಲಿ ಗಲಾಟೆ ಏನು ಆಗ್ತಾವೆ ರಾತ್ರಿ ಹೊತ್ತು ಏನು ಗಲಾಟೆ ಅಂತಿದ್ದಿಲ್ಲ, ಸಣ್ಣ ಪುಟ್ಟ ಪಾರ್ಟಿ ಮಾಡ್ಕೋತಾರೆ ಅಷ್ಟೇ, ಗಲಾಟೆ ಏನು ಆಗಲ್ಲ. ಇಲ್ಲಿ ನೈಟ್ ಹೊತ್ತಲ್ಲಿ ಇಲ್ಲಿ ಒಂದು ಇದು ಲೈಟಿನ ಸೌಕರ್ಯ ಇಲ್ಲ, ಸಿ ಕ್ಯಾಮ್ರಾ ಇಲ್ಲ. 8 ಗಂಟೆ 9 ಗಂಟೆ ಆಯ್ತು ಅಂದರೆ ಇಲ್ಲಿ ಯಾರು ಏನು ಹೆಂಗಸ್ರು ಮಕ್ಕಳು ಓಡಾಡೋಕ್ಕಾಗಲ್ಲ. ನಾವು ಸುಮಾರು ಸತಿ ಹೇಳಿದ್ವಿ, ಮುನ್ಸಿಪಾಲ್ಗೆ ಹೇಳಿದ್ದೋ, ಯಾರು ಕಿವಿಗೆ ಹಾಕೋದಿಲ್ಲ. ಇಲ್ಲಿ ಬೆಳಗ್ಗೆ ಬಂದು ನೋಡಿದ್ರೆ ಹಿಂಗೆ ಯಾವುದೋ ಒಂದು ಬಾಡಿ ಇತ್ತು. ಅವ್ರು ಯಾರು ಎತ್ತ ಅಂತ ನೋಡಿದರೆ ಇಲ್ಲಿ ಪಕ್ಕದ ಬೀದಿಲಿ 2ನೇ ಮನೆಯಲ್ಲಿ ಬಾಡಿಗೆ ಬರುತ್ತೆ, ಗೌರ್ಮೆಂಟ್ ಎಂಪ್ಲಾಯಿ. ಹಿಂಗೇನೋ ರಾತ್ರಿ ಹೊತ್ತು ಕರ್ಕೋಗ್ಬಿಟ್ಟು 4 ಜನ ಹೊಡೆದಾಕವ್ರೆ ಅಂತ ಅಷ್ಟೇ ನ್ಯೂಸ್ ಬಂದಿದ್ದು, ಗೊತ್ತಿದ್ದು. ಬೆಳಗ್ಗೆ ಬಂದು ನೋಡಿದಾಗ ಇಲ್ಲಿ ಒಂದು ಬಾಡಿ ಮಲಗಿತ್ತು. ಪ್ರತಿನಿತ್ಯ ಡ್ರಿಂಕ್ಸ್ ಇಲ್ಲಿ ಅಕ್ಕಪಕ್ಕ ಲೇಔಟಲ್ಲೆಲ್ಲ ಮಾಡ್ತಾಯಿರ್ತಾರೆ ಅವಾಗ ಯಾರು ಹುಡುಗರು ಗೊತ್ತಾಗಲ್ಲ. ಇಲ್ಲಿ ಪಕ್ಕದಲ್ಲಿ ಲೇಔಟಲ್ಲೆಲ್ಲ ಸಣ್ಣ ಪುಟ್ಟ ಮಾಡ್ತಾನೆ ಇರ್ತಾರೆ ಅವಾಗ. ನಾವು ಅವಾಗ ನ್ಯೂಸ್ ಕೊಡ್ತಾಯಿರ್ತೀವಿ, ಪೊಲೀಸವ್ರಿಗೆ ಹೇಳ್ತಾಯಿರ್ತೀವಿ ಅವಾಗ. ಇದು ಅಂದರೆ ಈ ಸತಿನೇ ಇದು ಫಸ್ಟ್ ಆಗಿದ್ದು ಈ ಥರ ಇದು ಮಲ್ಡ್ರಾಗಿರೋದು ಇದೆ ಫಸ್ಟ್. ಇದು ಮಲ್ಡ್ರೋ ಏನೋ ಗೊತ್ತಿಲ್ಲ, ಇದು ಒಟ್ಟಿನಲ್ಲಿ ಈ ಥರ ಸತ್ತಿರೋದು ಇದೆ ಫಸ್ಟು. ಏನು ಮಚ್ಚಲ್ಲಿ ಹೊಡೆದಿದ್ದಾರೆ, ಏನೋ ಗೊತ್ತಿಲ್ಲ. ಬೆಳಗ್ಗೆ ಬಂದು ನೋಡಿದಾಗ ಇದು ಮಕ್ಕದಲ್ಲಿ ರಕ್ತ ಎಲ್ಲ ಇತ್ತು. ನಮ್ಗೆ ಅಕ್ಕಪಕ್ಕ ನೋಡೋಕ್ಕೆ ಪೊಲೀಸರು ಬಿಡಲಿಲ್ಲ. ಒಟ್ಟಿನಲ್ಲಿ ಮುಖ ಎಲ್ಲ ರಕ್ತ ಆಗಿ ಜಾಸ್ತಿ ಆಗಿತ್ತು, ರಕ್ತ ಸೋರ್ತಾಯಿತ್ತು. ಇಲ್ಲಿ ಗಲಾಟೆ ಏನು ಆಗ್ತಾವೆ ರಾತ್ರಿ ಹೊತ್ತು ಏನು ಗಲಾಟೆ ಅಂತಿದ್ದಿಲ್ಲ, ಸಣ್ಣ ಪುಟ್ಟ ಪಾರ್ಟಿ ಮಾಡ್ಕೋತಾರೆ ಅಷ್ಟೇ, ಗಲಾಟೆ ಏನು ಆಗಲ್ಲ.